ಮಾಸ್ತಿ ಹೋಬಳಿ ವರ್ಧಾಪುರ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ 134ನೇ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಈ ರೀತಿ ಪ್ರತಿಯೊಂದು ಗ್ರಾಮಗಳಲ್ಲೂ ಪರಿವರ್ತನೆ ಆದರೆ ಅಂಬೇಡ್ಕರ್ ಸಾಹೇಬರ ಕಂಡಂತ ಕನಸನ್ನ ಮನಸ್ಸು ಮಾಡುವುದು ದಿನಗಳು ಹತ್ತಿರವಾಗುತ್ತದೆ ಅಂತ ನಾನು ಭಾವಿಸ್ತೇನೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಅಧ್ಯಕ್ಷರಾದಂತಹ ವರದಾಪುರ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಅವರ ಗ್ರಾಮದಲ್ಲಿ 2ನೇ ವರ್ಷದ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸಿದ್ದಾರೆ. ಈ ಸಮಾರಂಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಸಿಹಿ ಹಂಚಿದ್ದಾರೆ. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಆಶಯಗಳು, ಆದರ್ಶಗಳು, ಗುರಿಗಳು, ಮಾರ್ಗದರ್ಶನಗಳು ಹಾಗೂ ಅವರು ನಡೆದು ಬಂದ ಕಲ್ಲು ಮುಳ್ಳಿನ ಹಾದಿಯ ಬಗ್ಗೆ ವೇದಿಕೆಯ ಮೇಲಿದ್ದ ಅತಿಥಿಗಳು ತಮ್ಮ ಭಾಷಣದ ಮೂಲಕ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದರಲ್ಲೂ ನೆರೆದಿದ್ದ ಇಂದಿನ ಪೀಳಿಗೆಯ ಪುಟ್ಟ ಪುಟ್ಟ ಮಕ್ಕಳಿಗೆ ಅಂಬೇಡ್ಕರ್ ಅವರ ಬಗ್ಗೆ, ಸಂವಿಧಾನದ ಬಗ್ಗೆ ತಿಳಿಸಿಕೊಡಲು ಈ ಅಂಬೇಡ್ಕರ್ ಜಯಂತಿ ಸಹಕಾರಿಯಾಯಿತು. ಇದೇ ವೇಳೆ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ SM ವೆಂಕಟೇಶ್ ಅವರು, ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ನಮ್ಮಲ್ಲೇ ಜಾತಿ ಎಂಬ ವಿಷ ಬೀಜವನ್ನ ಬಿತ್ತುತ್ತಿದ್ದಾರೆ. ಅಂದು ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ನಮ್ಮಲ್ಲಿ ಸಂವಿಧಾನ ಬರೆಯೋ ತಾಕತ್ತು ಯಾರಿಗಿದೆ ಎಂದಿದ್ರು. ಆಗ ಭಾರತದಲ್ಲೇ ಇದ್ದ ಅಂಬೇಡ್ಕರ್ ಅವರ ಹೆಸರನ್ನ ಸೂಚಿಸಲಾಯಿತು. ನಂತರ ಎಲ್ಲಾ ದೇಶಗಳ ಸಂವಿಧಾನವನ್ನ 2 ವರ್ಷ ಅಧ್ಯಯನ ಮಾಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಬರೆದು 1950ರಲ್ಲಿ ಅರ್ಪಿಸಿದ್ದಾರೆ. ಆದರೆ ಇದನ್ನ ಬ್ರಾಹ್ಮಣರು ಒಪ್ಪಿರಲಿಲ್ಲ. ಅಸ್ಪೃಶ್ಯರು ಬರೆದ ಸಂವಿಧಾನವನ್ನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದಿದ್ರು. 500 ವರ್ಷಗಳಿಂದ ಎಲ್ಲರಿಂದ ತಿರಸ್ಕೃತವಾಗಿದ್ದ ನಮ್ಮ ಸಮುದಾಯವನ್ನ ಮೇಲೆತ್ತಿದವರು ಅಂಬೇಡ್ಕರ್ ಅವರು ಎಂದು ಮಹಾನಾಯಕನ ಬಗ್ಗೆ ಬಹಳ ಅದ್ಭುತವಾಗಿ ವಿವರಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891ರಲ್ಲಿ ಮಹಾರಾಷ್ಟ್ರದ ದಲಿತಕಟ್ಟವರು. ಅವರ ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ. ಅವರಿಗೆ 14ನೇ ಮಗನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟುತ್ತಾರೆ. ಅವ್ರು ಹುಟ್ಟಕ್ಕಂತ ಸಂದರ್ಭ ಹೇಗಿತ್ತು ಅಂದ್ರೆ, ಸುಮಾರು ಸಾವಿರಾರು ವರ್ಷಗಳಿಂದ ಈ ಮೇಲ್ವರ್ಗದ ಜನರಿಂದ ಅಸ್ಪೃಶ್ಯತೆ ಆಚರಣೆ, ಸಾಮಾಜಿಕ ಬಹಿಷ್ಕಾರ, ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ, ಓದ್ಕೊಳ್ಳಿಕ್ಕೆ ಯಾವ್ದಾದ್ರು ಶಾಲೆಯಲ್ಲೂ ಸಹ ನಮ್ಮನ್ನು ಸೇರಿಸ್ಕೊಳ್ತಿರ್ತಕ್ಕಂಥ ಪರಿಸ್ಥಿತಿ ಇತ್ತು. ಆ ಒಂದು ಕಾಲಘಟ್ಟದಲ್ಲಿ ಬಾಬಾ ಸಾಹೇಬರು ಶಾಲೆಗೆ ಹೋದ್ರೆ ಅವರು ಮುಟ್ಸ್ಕೊಳ್ದೇನೆ, ಕುಡಿಲಿಕ್ಕೆ ನೀರು ಕೊಡ್ದೇನೆ ಶಾಲೆಯ ಹೊರಗಡೆ ಕೂತು ಪಾಠ ಪ್ರವಚನಗಳನ್ನ ಕೇಳಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ನಮ್ಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ಇವತ್ತು ಎಷ್ಟು ವರ್ಷಗಳಾಗಿದ್ದಾವೆ? 1947ರಲ್ಲಿ ಸ್ವಾತಂತ್ರ್ಯ ಬರುತ್ತೆ ನಮ್ಗೆ. ಅದು ಹಾಗೆ ಈಗ ಸ್ವಾತಂತ್ರ್ಯ ಬರೋದಿಲ್ಲ. ಗಾಂಧಿ ಆದಿಯಾಗಿ ಹಿಡಿದು ಇಡೀ ಎಷ್ಟೋ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತೇಳಿ ಸ್ವಾತಂತ್ರ್ಯವನ್ನ 1947ರಲ್ಲಿ ಕೊಡ್ತಾರೆ. ಆದ್ರೆ ಅವ್ರು ಕೊಡುವಾಗ ಒಂದು ಷರತ್ತನ್ನ ಹಾಕ್ತಾರೆ, ನೀವೇನಾದ್ರೂ ನಾವು ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೀವಿ, ನಿಮ್ಮ ದೇಶಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಸಂವಿಧಾನವನ್ನ ನೀವು ರಚನೆ ಮಾಡ್ಕೊಳ್ತೀರಾ, ಅಂತಹ ವ್ಯಕ್ತಿ ನಿಮ್ಮಲ್ಲಿ ಯಾರಿದ್ದಾರೆ ಅಂತೇಳಿ ನಮ್ಮ ದೇಶದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ರನ್ನ ಬಿಟ್ಟು ಬೇರೆ ದೇಶಗಳೆಲ್ಲ ವಿದೇಶಗಳನ್ನೆಲ್ಲ ಹುಡುಕ್ತಾರೆ, ನಮ್ಮ ಗಾಂಧಿ ಆದಿಯಾಗಿ, ನೆಹರು ಆದಿಯಾಗಿ. ಆದ್ರೆ ಒಬ್ಬ ಮಹಾನ್ ವ್ಯಕ್ತಿ ಅಂತಾನೆ, ದಡ್ರ ನೀವೆಲ್ಲ ವಿದೇಶಗಳೆಲ್ಲ ಹುಡುಕ್ತಾ ಇದ್ದೀರಾ, ನಿಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ಬರ್ತಕ್ಕಂಥ ಸೂಕ್ತವಾದ ವ್ಯಕ್ತಿ ಭಾರತ ದೇಶದಲ್ಲಿದ್ದಾರೆ, ಅವರು ಡಾಕ್ಟರ್ BR ಅಂಬೇಡ್ಕರ್ ಅಂತೇಳಿ, ಹೋಗಿ ಅವರನ್ನ ಕೇಳ್ಕೊಳ್ಳಿ ಅಂತ. ಆಗ ಕೆಲವರು ಬ್ರಾಹ್ಮಣ ಶಾಹಿಗಳು ಏನ್ ಮಾಡ್ತಾರೆ ಅಂದ್ರೆ, ಅಸ್ಪೃಶ್ಯರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ನಾವು ಒಪ್ಕೊಳ್ಳೋದಿಲ್ಲ, ಅದರಿಂದ ನಮ್ಗೆ ಅವಮಾನ ಆಗುತ್ತೆ, ಅದನ್ನ ನಾವು ಪಾಲನೆ ಮಾಡ್ಬೇಕಾ ಅಂತೇಳಿ ಕೆಲವರು ವಿರೋಧವನ್ನ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಪಿಟಿಕೆಗಳನ್ನ ಹರಿತಾರೆ, ಬೆಂಕಿ ಇಡ್ತಾರೆ. ಆದ್ರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ದುಃಖಿಸಲಿಲ್ಲ. ಯಾಕಂದ್ರೆ ಸುಮಾರು ನೂರಾರು ಸಾವಿರಾರು ವರ್ಷಗಳಿಂದ ನನ್ನ ಜನ, ಈ ದೇಶದ ಮೂಲ ನಿವಾಸಿಗಳು, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು ತುಳಿತಕ್ಕೆ ಒಳಗಾಗಿ ನೋವು ನಲಿಗಳನ್ನ ಪಡ್ಕೊಂಡು ನನ್ನ ಜನ ಒದ್ದಾಡ್ತಾ ಇದ್ದಾರೆ. ಆದ್ರೆ ಮುಂದೊಂದು ದಿನ ನನ್ನ ಜನ ಆಗಿರೋದಿಲ್ಲ, ನನ್ನ ಜನ ಈ ದೇಶವನ್ನು ಆಳ್ತಕ್ಕಂಥ ಜನ ಆಗ್ತಾರೆ ಅಂತೇಳಿ. ಬಂಧುಗಳೇ,
ನಾವು ಇರ್ತಕ್ಕಂಥ ಸುಮಾರು ಈ ದೇಶದಲ್ಲಿ ನಾವು 95% ಇದ್ದೀವಿ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು ಎಲ್ಲ ಸೇರ್ಕೊಂಡ್ರೆ ಕೇವಲ 5% ಇರ್ತಕ್ಕಂಥ ಜನಕ್ಕೆ ಈ ದೇಶವನ್ನ ಇದ್ದ ರಾಜಕೀಯ ಚುಕ್ಕಾಣಿಯನ್ನ ಕೊಟ್ಟು ನಾವು ಇನ್ನೂ ಸಹ ಓಟನ್ನ ಹಾಕಿ ಕೈ ತೊಳ್ಕೊಳ್ತಾ ಇದ್ದೀವಿ. ಇಷ್ಟು ವರ್ಷಗಳಾಗಿದೆ, ಒಬ್ಬ ದಲಿತ ಪ್ರಧಾನಮಂತ್ರಿಯನ್ನ ನಾವು ದೇಶದಲ್ಲಿ ಕಾಣ್ಲಿಕ್ಕೆ ಆಗ್ಲಿಲ್ಲ. ಇಷ್ಟು ವರ್ಷಗಳಾಗಿ ನಮಗೆ ಸ್ವಾತಂತ್ರ್ಯ ಬಂದು ಒಬ್ಬ ದಲಿತ ಮುಖ್ಯಮಂತ್ರಿಯನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅವರು ಒಂದು ಮಾತಂತ ಹೇಳಿದ್ರು, ಹಿಂದಿನ ಕಾಲದಲ್ಲಿ ಈ ದೇಶನ ಆಳ್ತಕ್ಕಂಥ ರಾಜ ರಾಣಿಯ ಗರ್ಭದಿಂದ ಹುಟ್ಟತಾ ಇದ್ದ, ಇನ್ನು ಮುಂದೆ ಈ ದೇಶವನ್ನು ಆಳ್ತಕ್ಕಂಥ ವ್ಯಕ್ತಿ ಬ್ಯಾಲೆಟ್ ಪೇಪರ್ ಇಂದ ಹುಟ್ಟತಾರೆ ಅಂತೇಳಿ. ಆದ್ರೆ ಇವತ್ತು ಆ ಬ್ಯಾಲೆಟ್ ಪೇಪರ್ಗೆ ನಾವು ಮತವನ್ನ ಯಾಕೆ ಮಾಡ್ಕೊಳ್ತಾ ಇದೀವಿ ಗೊತ್ತಾ ನೀವು? ಒಂದು ಚುನಾವಣೆ ಬಂತು ಅಂದ್ರೆ 2,000 ರೂಪಾಯಿಗೆ ನೋಟ್ ಮಾರಾಟ ಮಾಡ್ಕೊಳ್ತಾ ಇದೀವಿ, ಸೀರೆಗೆ ಮಾರಾಟ ಮಾಡ್ಕೊಳ್ತಾ ಇದೀವಿ, ಕುಕ್ಕರ್ ಮಾರಾಟ ಮಾಡ್ಕೊಳ್ತಾ ಇದೀವಿ. ಬದುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾ ಇದ್ರು, ಮತದಾನ ಅಂತಕ್ಕಂಥದ್ದು ನಮ್ಮ ಹೆಣ್ಣು ಮಗು ಇದ್ದಂತೆ, ನನ್ನ ತಾಯಿ ಇದ್ದಂತೆ. ಆದ್ರೆ ಇವತ್ತು ನಾವು ಆ ಮತದಾನವನ್ನ ಯಾವ ರೀತಿ ಮಾರಾಟ ಮಾಡ್ಕೊಳ್ತಾ ಇದೀವಿ ಅಂದ್ರೆ, ದೋಟ್ಗೋಸ್ಕರ ಮಾರಾಟ ಮಾಡ್ತಾ ಇದೀವಿ, ಕುಕ್ಕರ್ಗೋಸ್ಕರ, ಸೀರೆಗೋಸ್ಕರ, ಚೆಂಬುಗೋಸ್ಕರ. ನಮ್ಮ ಹೆಣ್ಣು ಮಗುನ ಮಾರಾಟ ಮಾಡ್ತೀವ? ನಮ್ಮ ಮಗುವನ್ನ ಯಾವ ರೀತಿ ಜೋಪಾನವಾಗಿ ನಾವು ಕಾಪಾಡ್ತೀವಿ, ಹೆಣ್ಣು ಮಗುವನ್ನ ಎಷ್ಟು ಜೋಪಾನವಾಗಿ ಕಾಪಾಡ್ತೀವಿ, ಅಷ್ಟೇ ಜೋಪಾನವಾಗಿ ನಿಮ್ಮ ಮತದಾನವನ್ನ ಮಾಡ್ತಕ್ಕಂಥ ಸನ್ನಿವೇಶ ಇವತ್ತು ಹುಟ್ಟಿದೆ. ಇವತ್ತು ಮೀಸಲಾತಿಯ ವಿಚಾರವಾಗಿ ಕೆಲವರು RSS ನಲ್ಲಿದ್ದಂಥವರು, ಕೆಲವು ಬಜರಂಗ ದಳದಲ್ಲಿದ್ದಂಥವರು ಇವತ್ತು ಸದಾಶಿವ ಆಯೋಗದ ವಿಚಾರವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದು ಸದಾಶಿವ ಆಯೋಗನ ಜಾರಿಗೆ ತಗೊಂಡ್ಬರ್ಬೇಕು ಅಂತೇಳಿ ಪ್ರಾರಂಭ ಮಾಡಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಘಟನೆಯಿಂದ. ಆದ್ರೆ ಇವತ್ತು ಕೆಲವೊಂದು ಇಟ್ಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ, ವಲಯರನ್ನು ಬೈಯೋದು, ಈ ಕಡೆ ಮಾದಿಗರನ್ನು ಬೈಯೋದು ಕೆಲವರು. ಅವ್ರಿಗೇನ್ರಿ ಗೊತ್ತು, ನಮ್ಮ ಜನಸಂಖ್ಯೆ ಎಷ್ಟಿದೆಯೋ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ತಂದ್ರೆ ನಿಮ್ಗೇನ್ರಿ ಹೊಟ್ಟೆ ಕಿಚ್ಚು? ನೀವು ಯಾವುದೋ ಒಂದು ರಾಜಕಾರಣಕ್ಕಾಗಿಯೋ ಅಥವಾ ನೀವು ನಿನ್ನ ವೈಯಕ್ತಿಕ ಬೆಳವಣಿಗೆಗಾಗಿ ಇಡೀ ಸಮಾಜವನ್ನ ಎಡಬಲ ಅಂತೇಳಿ ಒಡೆದು ನಮ್ಮನ್ನ ತುಳಿತ ಬರ್ತಾ ಇದ್ದೀರಲ್ಲ, ನಿಮಗೆ ನಮ್ಮ ಧಿಕ್ಕಾರ ಇದೆ. ಮೊದಲಿಗೆ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ತಗೊಂಡ್ಬರ್ಲಿ, ಚರ್ಚೆ ಮಾಡ್ಲಿ. ಆಮೇಲೆ ಎಡಗೈ ಜನಾಂಗದವ್ರಿಗೆ 1% ಜಾಸ್ತಿ ಆಗುತ್ತೋ ಅಥವಾ ಬಲಗೈ ಜನಾಂಗದವ್ರಿಗೆ 1% ಜಾಸ್ತಿ ಆಗುತ್ತೋ ಆಮೇಲೆ ಮಾತಾಡ. ಸ್ನೇಹಿತರೆ, ಕೆಲವೊಂದು ಹೇಳ್ತಾ ಇರ್ತಾರೆ, ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತಾರಿ, ಆಡಿಕೊಳ್ಳಲು ಬ್ಯಾಡಿ ಬಡವಾರ ಬದುಕ ಕತ್ತಾಲ ಬೆಳದಿಂಗಳೊಳಗ, ಭಿನ್ನ ಭೇದವ ಮಾಡಬ್ಯಾಡಿರಿ. ಇವತ್ತು ಕೆಲವರು ಬಾಯಲ್ಲಿ ಬೆಲ್ಲದಂತ ಮಾತುಗಳನ್ನ ಆಡ್ತಾರೆ. ಇಷ್ಟು ಬೆಲ್ಲದಂತ ಮಾತುಗಳು ವೇದಿಕೆಗಳ ಮೇಲೆ ನಾವು ಎಲ್ಲ SC STಗಳು OBCಗಳು ಎಲ್ಲರೂ ಸಹ ನಾವು ಒಂದೇ ಅಂತಾರೆ. ಆದ್ರೆ ಒಳಗಡೆ ಮಾತ್ರ ಅವರು ಜಾತಿ ವ್ಯವಸ್ಥೆ ಕೊಳೆತು ನಾರ್ತಾ ಇದೆ. ಏನು ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಕೊಳೆತು ನಾರ್ತಾ ಇದೆ. ಬ್ರಾಹ್ಮಣರಿಗೆ ಮುಂದುವರೆದಿರ್ತಕ್ಕಂಥ ಜಾತಿಗಳಿಗೆ 10% ಮೀಸಲಾತಿಯನ್ನ ಕೊಟ್ಟಾಗ ಇವೆಲ್ಲೋಗಿದ್ರಿ. ಇವತ್ತು ಯಾರಿಗೋ ನಮ್ಮ ಎಡಗೈ ಜನಾಂಗದವ್ರಿಗೋ ಬಲಗೈ ಜನಾಂಗದವ್ರಿಗೋ 1% 0.5% ಜಾಸ್ತಿ ಆದ್ರೆ ನೀವು ಕಪ್ಪೆಗಳು ಮಳೆ ಬಂದ್ರೆ ಒಟ ಅಂತಿರಲ್ಲ, ಆ ರೀತಿ ಪಡ್ಕೊಳ್ತೀರಿ ನೀವು. ನಮ್ಮನ್ನ ಯಾರನ್ನು ಕೇಳಿದೇನೆ 10% ಮೀಸಲಾತಿ ಕೊಟ್ಟಾಗ ನಿಮ್ ಬಾಯಲ್ಲಿ ಏನಿಟ್ಟಿತ್ತು? ಅವತ್ತು ನೀವು ಹೋರಾಟ ಮಾಡುವಂತ ಪರಿಸ್ಥಿತಿ ನಿಮ್ಗಿಲ್ವಾ? ಅವತ್ತು ನರಗಳಿಲ್ವಾ ನಿಮ್ಗೆ? ಇವತ್ತು ನಮ್ಮಲ್ಲೇ ಜಗಳ ಇಟ್ಟು ನಮ್ಮಲ್ಲೇ ನೀವು ವೈಷಮ್ಯವನ್ನ ಬೆಳೆದು ಜಾತಿಗಳ ನಡುವೆ ನೀವು ಕಂದಕಗಳನ್ನು ನಿರ್ಮಾಣ ಮಾಡಲಿಕ್ಕೆ ನೀವು ಹುನ್ನಾರವನ್ನ ಮಾಡಿದಿರಿ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು. ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಲ್ಲೇ ಆಚರಣೆ ಮಾಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಇದು. ಇವತ್ತು ವೋಟ್ ಬ್ಯಾಂಕ್ ಎಲ್ಲ ಪಕ್ಷಗಳು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫಸ್ಟ್ ಎತ್ತು ಬಿಡ್ತಾರೆ, ಎಲ್ಲ ಜನಾಂಗದವರು. ಆದರೆ ಇವತ್ತು ದಲಿತರು ಅದೇ ರೀತಿ ಇದ್ದಾರೆ. ಸ್ವಾತಂತ್ರ್ಯ ಬಂದಿದೆ ಅಷ್ಟೇ, ಪ್ರತಿಯೊಬ್ಬ ದಲಿತನಾಗೇ ಇದ್ದವು. ಅವನಿಗೆ ಯಾವುದೇ ರೀತಿಯ ಅನುಕೂಲಗಳು ಸಹ ಸಿಗ್ತಾ ಇಲ್ಲ. ಇವತ್ತು ನಾವು ದಿನನಿತ್ಯ ನಮ್ಮ ವೆಂಕಟೇಶ್ ಅವರು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾವ್ರೆ. ಮಾಲೂರು ತಾಲೂಕಿನಲ್ಲಿ ಎಷ್ಟೋ ಬಡತನದಿಂದ ಇರ್ತಕ್ಕಂಥವ್ರು ಜಮೀನು ಕಳ್ಕೊಂಡಿದ್ದಾರೆ. ಅವ್ರ ಮೇಲೆ ದಬ್ಬಾಳಿಕೆಗಳು, ಪೊಲೀಸ್ ಸ್ಟೇಷನ್ ದಬ್ಬಾಳಿಕೆ, ತಹಸೀಲ್ದಾರ್ ಕಚೇರಿಗಳಲ್ಲಿ ದಬ್ಬಾಳಿಕೆ, ಇವತ್ತು ಅತಿ ಹೆಚ್ಚಾಗಿ ದಲಿತರ ಮೇಲೆ ನಡೀತಕ್ಕಂಥ ಘಟನೆಗಳು ನಾವು ನೋಡ್ತಾ ಇದ್ವಿ. ಅವರ ಜೊತೆಗೆ ಇಡೀ ಸಂಘಟನೆಗಳನ್ನು, ಕೆಲವು ಸಂಘಟನೆಗಳು ಮಾಲೂರಲ್ಲಿ ಏನಿದಾರ
ಅವರು ಸಹ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ಸಂಘಟನೆಗಳಿಗೆ ರಾಜಕೀಯ ವ್ಯಕ್ತಿಗಳು ಅಡೆತಡೆ. ಅಲ್ಲಿ ಯಾರೋ ಮೇಲ್ಜಾತಿಯವ್ರದ್ದು ಜಮೀನು ತೊಂದರೆ ಇತ್ತು, ಅಲ್ಲಿಂದ ಫೋನ್ ಬಂದರೆ ಪೊಲಿಟಿಷಿಯನ್ ಬರೋದು, ತಹಸೀಲ್ದಾರ್ ಬಂದರೆ ಅಲ್ಲಿ ತಡೆ. ಈಗ ನಡೀತಾ ಇರ್ತಕ್ಕಂಥದ್ದು ಸಮಸ್ಯೆಗಳು ಈ ರೀತಿ ಇದೆ. ಅದರಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದು ಕಡೆ ರಾಜಕೀಯವಾಗಿ ಉಪಯೋಗಿಸ್ಕೊಂತಾರೆ, ಮತ್ತೊಂದು ಕಡೆ ವೋಟ್ ಬ್ಯಾಂಕ್ ಉಪಯೋಗಿಸ್ಕೊಂತಾರೆ.